ನಿತ್ಯ ಸ್ಮರಣೆಗೆ ಯೋಗ್ಯರಾದ ಬಸವಾದಿ ಪ್ರಮಥರನ್ನ ಸ್ಮರಣೆ ಮಾಡ್ತಾ ಕೋಲಾರದ ಈ ಮಣ್ಣನ್ನ ಪಾವನ ಮಾಡಿರುವಂತ ಪಟ್ಟದೇವರ ಹಿರೇಮಠದ ಲಿಂಗೈಕ್ಯ ಗುರುಗಳಾಗಿರುವಂತ ಗುರುಸಿದ್ಧ ಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಗಳನ್ನ ಸ್ಮರಣೆ ಮಾಡ್ತಾ ಇವತ್ತು ಕೋಲಾರದಲ್ಲಿ ಐತಿಹಾಸಿಕವಾಗಿರುವಂತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಈ ಊರಿನ ಧಾರ್ಮಿಕ ಇತಿಹಾಸಕ್ಕೆ ಒಂದು ಹೊಸ ಅಧ್ಯಾಯವನ್ನ ಸೇರಿಸಿರುವಂತ ಪಟ್ಟದೇವರ ಹಿರೇಮಠದ ಪರಮ ಪೂಜ್ಯ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಲ್ಲಿ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡ್ತಾ ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನ ವಹಿಸಿಕೊಂಡು ನಿಮ್ಮೆಲ್ಲರಿಗೂ ದರ್ಶನಾಶೀರ್ವಾದವನ್ನ ನೀಡ್ತಾ ಇರುವಂತ ಕೋಡೇಕಲ್ಲಿನ ಪರಮ ಪೂಜ್ಯರಲ್ಲಿ, ಚಮ್ಮನೂರಿನ ಪರಮ ಪೂಜ್ಯರಲ್ಲಿ, ದೇವರ ಹಿಪ್ಪರಿಗೆಯ ಪೂಜ್ಯರಲ್ಲಿ, ನಮ್ಮ ಜಮಖಂಡಿಯ ಆನಂದ ದೇವರಲ್ಲಿ, ಯರ್ನಾಳದ ಶಿವಪ್ರಸಾದ ದೇವರಲ್ಲಿ, ರೇಣುಕ ಪರಮ ಪೂಜ್ಯರಲ್ಲಿ, ನಾವದಗಿಯ ಪರಮ ಪೂಜ್ಯರಲ್ಲಿ, ಈ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ಪಡಮಟ್ಟು ನಮ್ಮ ಪ್ರಭುಕುಮಾರ ಪೂಜ್ಯರ ಮತ್ತೋರ್ವ ಸ್ನೇಹಿತ ಪೂಜ್ಯರಲ್ಲಿ, ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತ ಕಲಾವಿದರು, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತ ಈ ಊರಿನ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಸಮಾರಂಭಕ್ಕೆ ಶಕ್ತಿಯಾಗಿ ನಿಂತಿರುವಂತ ಹಲವಾರು ವರ್ಷಗಳ ಕಾಲ ಪಟ್ಟದೇವರ ಹಿರೇಮಠದ ಧರ್ಮಾಧಿಕಾರಿಗಳಾಗಿ ಈ ಊರಿನ ಎಲ್ಲ ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಒಂದು ದೊಡ್ಡ ಶಕ್ತಿಯಾಗಿ ಮಠವನ್ನ ಅಭಿವೃದ್ಧಿಪಡಿಸಿರುವಂತ ಪರಮ ಪೂಜ್ಯ ಮುರುಗೇಂದ್ರ ಮಹಾಸ್ವಾಮೀಜಿಗಳವರಲ್ಲಿ ಹಾಗೂ ಈ ಕಾರ್ಯಕ್ರಮಕ್ಕೆ ಒಂದು ಧೀಶಕ್ತಿಯಾಗಿ ಮುರುಗೇಂದ್ರ ಶ್ರೀಗಳ ಕೈಗೆ ಬಲಗೈಯಾಗಿ ನಿಂತಿರುವಂತ ನಮ್ಮ ಕಲ್ಲು ದೇಸಾಯಿ ಅವರಲ್ಲಿ, ವಿನೋದ್ ದೇಸಾಯಿ ಅವರಲ್ಲಿ, ಇಲ್ಲಿ ಪರಮ ಪೂಜ್ಯರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿ, ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತ ಹಿನ್ನೆಲೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತ ಈ ಊರಿನ ಎಲ್ಲ ಹಿರಿಯರಲ್ಲಿ, ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತ ಸರ್ವ ಶರಣೀಯರೇ, ನಿಮ್ಮೆಲ್ಲರ ಅಂತರ ಅರಿವಿಗೆ ಶರಣಾರ್ಥಿಗಳು. ಸಾಮಾನ್ಯ ನಮ್ಮ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಬಗ್ಗೆ ನಮ್ಮ ಪೂಜ್ಯ ಯರ್ನಾಳದ ಶಿವಪ್ರಸಾದ ದೇವರು ಅದ್ಭುತವಾಗಿ ಹೇಳಿದರು. ಈ ಕೊರ್ತಿ ಕೋಲಾರ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. ನಮ್ಮ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಬರೀ ಮಠದ ಉದ್ಘಾಟನೆ ಜೊತೆಗೆ ಗುರು ಸಿದ್ಧ ಬಸವ ಶಿವಾಚಾರ್ಯರ ಜನ್ಮ ಶತಮಾನೋತ್ಸವ ಹಾಗೂ ಪರಮ ಪೂಜ್ಯ ಮುರುಗೇಂದ್ರ ಸ್ವಾಮಿಗಳ ಷಷ್ಠಬ್ದಿ ಮಹೋತ್ಸವದ ಜೊತೆಗೆ ಕೋಲಾರದ ರಜತ ಮಹೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನ, ಈ ಕೋಲಾರದ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಪರಮ ಪೂಜ್ಯರು ಬರೀ ಧಾರ್ಮಿಕವಾಗಿ ಅಷ್ಟೇ ಯೋಚನೆ ಮಾಡಿ ಅವ್ರದ್ದಷ್ಟೇ ಆ ಮಿತಿಯಲ್ಲಿ ಅಷ್ಟೇ ಮಾಡ್ಬೋದಾಗಿತ್ತು. ಕೋಲಾರದ ರಜತ ಮಹೋತ್ಸವವನ್ನು ಆಚರಿಸುವಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಟ್ಕೊಂಡಿರುವಂತದ್ದು ನಿಮ್ಮ ಊರಿನ ಅಭಿಮಾನ, ನಿಮ್ಮೂರಿನ ಮೇಲಿರುವಂತ ಅಭಿಮಾನ ಮತ್ತು ಪ್ರೀತಿ ಇದು ಎದ್ದು ತೋರಿಸ್ತದೆ. ಕರ್ನಾಟಕದ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಂದು ಇವತ್ತು ಮಧ್ಯಾಹ್ನ ದೊಡ್ಡ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮ ಆದ್ಮೇಲೂ ಕೂಡ ಇವತ್ತು ಸಂಜೆ ಮುಗಿದು ಬಿಡ್ತು ಅಂತ ನೀವು ತಿಳ್ಕೋಬಹುದಾಗಿತ್ತು. ಆದ್ರೆ ಇಷ್ಟೆಲ್ಲ ಜನಸ್ತೋಮನಿಂದ ಏನು ಸೇರಿ ನೋಡಿದ್ರೆ ಮಠದ ಮೇಲೆ ಇಟ್ಟಿರುವಂತ ಶ್ರದ್ಧೆ, ಭಕ್ತಿ, ಸಮರ್ಪಣಾ ಮನೋಭಾವವನ್ನ ತೋರಿಸ್ತಾ ಇದೆ. ನಿಜವಾಗ್ಲೂ
ಇದು ಒಂದು ಐತಿಹಾಸಿಕವಾಗಿರುವಂತಹ ಸಮಾರಂಭ. ಇಂತಹ ಸಮಾರಂಭವನ್ನು ಮಾಡಲಿಕ್ಕೆ ತುಂಬಾ ಎದೆಗಾರಿಕೆ ಬೇಕು. ಒಂದು ಸಣ್ಣ ಪತ್ರಿಕೆ ಮಾಡಿಸೋದು ಎಷ್ಟು ಕಷ್ಟ ಇರ್ತದೆ. ಈ ಪತ್ರಿಕೆಯಲ್ಲಿ ಎಂತೆಂತ ದೊಡ್ಡ ದೊಡ್ಡ ಜಗದ್ಗುರುಗಳು, ಒಬ್ಬ ಜಗದ್ಗುರುಗಳನ್ನ ಕರೆಸಿ ಉತ್ಸವ ಮಾಡೋದು ಬಹಳ ಕಷ್ಟ. ಅದರಲ್ಲಿ 4 ಜನ ಜಗದ್ಗುರುಗಳನ್ನ ಕರೆಸಿ ಇವತ್ತು ನಿಮ್ಮೂರಿನಲ್ಲಿ ವಿಶೇಷವಾಗಿರುವಂತಹ ಉತ್ಸವವನ್ನು ಮಾಡೋದ್ರ ಮೂಲಕವಾಗಿ ಈ ಕೋಲಾರದ ಮಣ್ಣನ್ನ ಮತ್ತೆ ಪವಿತ್ರಗೊಳಿಸುವಂತ ಕಾರ್ಯವನ್ನು ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಅಂತ ಅವಿಸ್ಮರಣೀಯ ಕ್ಷಣಗಳಿಗೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಾ. ಬಂಧುಗಳೇ, ಆಂಗ್ಲ ಕವಿ ಒಂದು ಮಾತನ್ನು ಹೇಳ್ತಾನೆ, ಇಫ್ ದ ಹೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಇಫ್ ದ ವೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಇಫ್ ದ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಇವತ್ತು ಪ್ರತಿಯೊಬ್ಬ ಬದುಕಿನಲ್ಲಿ ಮನುಷ್ಯ ಆಸ್ತಿಯನ್ನು ಹಾಳು ಮಾಡಿಕೊಂಡ್ರೆ ಮತ್ತೆ ಮರಳಿ ಸಂಪಾದನೆ ಮಾಡ್ಬೋದು. ಆರೋಗ್ಯವನ್ನ ಹಾಳು ಮಾಡಿಕೊಂಡ್ರೆ ಸ್ವಲ್ಪ ಸಮಥಿಂಗ್ ಈಸ್ ಲಾಸ್ಟ್. ಆದ್ರೆ ಮನುಷ್ಯ ತನ್ನ ಬದುಕಿನಲ್ಲಿ ವ್ಯಕ್ತಿತ್ವವನ್ನ ಹಾಳು ಮಾಡಿಕೊಂಡ್ರೆ ಇಡೀ ಬದುಕನ್ನ ಹಾಳು ಮಾಡಿಕೊಂಡಂತೆ. ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಇವತ್ತು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಪುಣ್ಯಭೂಮಿಯಲ್ಲಿ ಒಬ್ಬ ಸಚ್ಚಾರಿತ್ರವಂತ ಸ್ವಾಮಿ ವಿವೇಕಾನಂದಂತೆ ತೋರುವಂತ ಒಬ್ಬ ಜ್ಞಾನ ಯುವ ಸನ್ಯಾಸಿ ನಿಮ್ಮೂರಿಗೆ ಸಿಕ್ಕಿದ್ದಾರೆ. ಪರಮ ಪೂಜ್ಯ ಮುರುಗೇಂದ್ರ ಶ್ರೀಗಳು ಒಬ್ಬೇ ಒಬ್ಬ ಮಗನನ್ನ ಇವತ್ತು ಮಠಕ್ಕೆ ದಾರೆ ಎರೆದು ಕೊಟ್ಟಿದಾರಲ್ಲ, ಅವರ ನಿಸ್ವಾರ್ಥದ ಸೇವೆಗೆ ನೀವು ಜೋರಾಗಿ ಚಪ್ಪಾಳೆಯನ್ನು ತಟ್ಟಲೇಬೇಕು. ನೀವೆಲ್ಲ ಏನ್ ಬೇಕಾದ ದಾನ ಮಾಡಬಹುದು, 1 ಲಕ್ಷ ಕೊಡ್ಬೋದು, 2 ಲಕ್ಷ ಕೊಡ್ಬೋದು, 10 ಲಕ್ಷ ಕೊಡ್ಬೋದು. ಆದ್ರೆ ನಿಮ್ಮ ಮಗನನ್ನ ನೀವು ಮಠಕ್ಕೆ ಕೊಡ್ರಿ ನೋಡೋಣ. ಆದ್ರೆ ನಮ್ಮ ಮುರುಗೇಂದ್ರ ಸ್ವಾಮಿಗಳು ಒಬ್ಬ ಸ್ಫುರದ್ರೂಪಿ ಯುವಕರಾಗಿರುವಂತ ಪರಮ ಪೂಜ್ಯ ಪ್ರಭುಕುಮಾರ ಶಿವಾಚಾರ್ಯ ಸ್ವಾಮಿಗಳನ್ನ ಮಠಕ್ಕೆ ಸನ್ಯಾಸಿಗಳನ್ನಾಗಿ ಮಾಡಿರುವಂತದ್ದು ಇದೆಯಲ್ಲ, ಅದು ನಿಜವಾಗ್ಲೂ ದೊಡ್ಡ ಸೇವೆ. ಅಂತ ನಿಸ್ವಾರ್ಥದ ತ್ಯಾಗಕ್ಕೆ ನಮ್ಮ ಪರಮ ಪೂಜ್ಯ ಮುರುಗೇಂದ್ರ ಶ್ರೀಗಳು ಆದರ್ಶ ಆಗ್ತಾರೆ. ಅಂತ ಪೂಜ್ಯರ ಇವತ್ತು ಈ ಊರಿನಲ್ಲಿ ಹಲವಾರು ವರ್ಷಗಳ ಕಾಲ ಈ ಊರಿನ ಧಾರ್ಮಿಕ ಸೇವೆಯನ್ನು ಮಾಡೋದ್ರ ಮೂಲಕವಾಗಿ ಇವತ್ತು ಪಟ್ಟದೇವರ ಹಿರೇಮಠವನ್ನ ಕಲ್ಲಿನ ಮಹಾದ್ವಾರವನ್ನು ಕಟ್ಟಿಸಿ ಬಹಳ ಅದ್ಭುತವಾಗಿ ಆ ಮಠವನ್ನ ನಿರ್ಮಾಣ ಮಾಡಿದ್ದಾರೆ. ಅಷ್ಟೇ, ಆ ಮಠದ ಮೂಲಕವಾಗಿ ಧಾರ್ಮಿಕವಾಗಿರುವಂತ ಸೇವೆಯನ್ನು ಮಾಡೋದ್ರ ಮೂಲಕವಾಗಿ ಈ ಕೋಲಾರದ ಇತಿಹಾಸದಲ್ಲಿ ಒಂದು ಹೊಸ ದಿಕ್ಕನ್ನ ಅವರು ಅನಾವರಣ ಮಾಡಿದ್ದಾರೆ. ಈ ಮಠದ ಇತಿಹಾಸ ಅದ್ಭುತವಾಗಿದೆ. ಈ ಮಠದ ಪರಂಪರೆ ಇನ್ನೂ ಉಜ್ವಲವಾಗಿ ಬೆಳೀಲಿ. ಇವತ್ತು 21ನೇ ತಾರೀಕು, 22, 23, 24 4 ದಿನಗಳ ಕಾಲ ಅದ್ಭುತವಾಗಿ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಇಂಥ 100 ಕಾರ್ಯಕ್ರಮಗಳನ್ನು ಸಂಘಟಿಸಿ ವಿಶೇಷವಾಗಿರುವಂತ ಅನುಭವ ಇದೆ. ಬಹಳ ಜನ ಅತನಿ ಸ್ವಾಮಿಗಳು ಅವ್ರ ಜೊತೆಗಿದ್ದಾರೆ ಅಂತ. ನಮ್ಮ ಗಚ್ಚಿನ ಮಠದಲ್ಲಿ ಓದಿರೋದ್ರಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡಲೇಬೇಕು. ಅಳಿಲು ಸೇವೆಯಾಗಿ ಅವ್ರ ಜೊತೆಗೆ ಮಾರ್ಗದರ್ಶನ ಜೊತೆಗೆ ಇದೀವಿ ಅಷ್ಟೇ. ಆದ್ರೆ ಒಬ್ಬ ಪ್ರಬುದ್ಧ ಸ್ವಾಮಿಗಳು ಅಷ್ಟೇ ಕರಾರುವಕ್ಕಾಗಿ ತಮ್ಮ ಚಿಂತನೆಗಳನ್ನು ಹೇಳುವುದರ ಮೂಲಕವಾಗಿ ಈ ನಾಡಿನಲ್ಲಿ ಪ್ರವಚನದ ಮೂಲಕವಾಗಿ ಒಂದು ಪರಿವರ್ತನೆಯನ್ನು ತರುವಂತ ಅದ್ಭುತವಾಗಿರುವಂತ ಸೇವೆಯನ್ನ ಪ್ರಭುಕುಮಾರ ಶ್ರೀಗಳು ಮಾಡ್ತಾ ಇದ್ದಾರೆ. ಇವತ್ತು ಇಂದಿನಿಂದ ನಿಮ್ಮೂರಿನ ಹೊಸ ಇತಿಹಾಸ ಪ್ರಾರಂಭವಾಯಿತು. ಪ್ರತಿ 2 ವರ್ಷಕ್ಕೆ ಇಂಥ ಅದ್ಭುತವಾಗಿರುವಂತ ವಿಶೇಷವಾಗಿರುವಂತ ಕಾರ್ಯಕ್ರಮವನ್ನ ಪಟ್ಟದೇವರ ಹಿರೇಮಠದಿಂದ ನಾನು ಮಾಡ್ತೀನಿ ಬುದ್ಧಿ ಅಂತ ಹೇಳ್ತಾ ಇದ್ರು. ಅವರಿಗೆ ಸಮಾಜದ ಮೇಲೆ ಅಪಾರವಾಗಿರುವಂತ ಪ್ರೀತಿ, ವಿಶ್ವಾಸ, ಕಾಳಜಿ, ಜನಪರ ಮತ್ತು ಜೀವಪರವಾಗಿರುವಂತ ಕಾಳಜಿ ಪರಮ ಪೂಜ್ಯರಲ್ಲಿ ಇರುವಂತದ್ದು ನಿಜವಾಗ್ಲೂ ನಿಮ್ಮೂರಿಗೆ ಒಬ್ಬ ಸಾತ್ವಿಕ ಶಿವಾಚಾರ್ಯರು ಸಿಕ್ಕಿರುವಂತದ್ದು ನಿಮ್ಮೂರಿನ ಪುಣ್ಯ. ಅಂತ ಪರಮ ಪೂಜ್ಯರ ನೇತೃತ್ವದಲ್ಲಿ ನಾಳೆನೂ ಕೂಡ 4 ಜನ ಜಗದ್ಗುರುಗಳ ಉತ್ಸವ ಜೊತೆಗೆ ಅದ್ಭುತವಾಗಿರುವಂತ ಚಿಂತನ ಏನು ವಿಶೇಷವಾಗಿರುವಂತ ಧರ್ಮ ಚಿಂತನ ಗೋಷ್ಠಿ ಇದೆ. ನಾಳೆ ಸಾಂಸ್ಕೃತಿಕವಾಗಿರುವಂತ ಕಾರ್ಯಕ್ರಮಗಳು ಕೂಡ ನಾಳೆ ಇದಾವೆ. ಅದಕ್ಕೋಸ್ಕರವಾಗಿ ಬಂಧುಗಳೇ,
ಇವತ್ತು ಒಬ್ಬ ಭಕ್ತ ಭಗವಂತನನ್ನು ಕುರಿತು ಸರೋವರದ ದಡದಲ್ಲಿ ಧ್ಯಾನಕ್ಕೆ ಕುತ್ಕೊಂಡ. ಶ್ರದ್ಧೆ, ನಿಷ್ಠೆ, ಸಮರ್ಪಣಾ ಭಾವದಿಂದ ಕುತ್ಕೊಂಡಿರುವಂತ ಆ ಧ್ಯಾನಕ್ಕೆ ಭಗವಂತ ಪ್ರತ್ಯಕ್ಷ ಆದ. ಭಕ್ತನೇ, ಯಾವುದಕ್ಕೋಸ್ಕರ ನೀನು ಧ್ಯಾನವನ್ನು ಮಾಡ್ತಾ ಇದೀಯಾ? ನಿನ್ನ ಎಲ್ಲಾ ಇಷ್ಟಾರ್ಥಗಳು ನೆರವೇರ್ಲಿ ಅಂತ ಭಗವಂತ ಹೇಳ್ದ. ಭಗವಂತನೇ, ನಾನು ಕೇಳುವಂತ ವಿಶೇಷವಾಗಿರುವಂತ ಪ್ರಾರ್ಥನೆ ಎಲ್ಲರೂ ಕೇಳುವಂತ ಪ್ರಾರ್ಥನೆ ನಂದಲ್ಲ, ನಂದು ಸ್ವಲ್ಪ ವಿಶಿಷ್ಟವಾಗಿದೆ. ಅವಾಗ ಭಗವಂತ ಭಕ್ತನಿಗೆ ಕೇಳ್ದ. ಏನ್ ಕೇಳ್ದ ಅಂದ್ರೆ, ಯಾವುದಕ್ಕೋಸ್ಕರ ನೀನ್ ಧ್ಯಾನ ಮಾಡ್ತಾ ಇದೀಯಾ, ತಪಸ್ಸನ್ನು ಮಾಡ್ತಾ ಇದೀಯಾ ಅಂತ. ಅವಾಗ ಭಕ್ತ ಭಗವಂತನಿಗೆ ಕೇಳ್ಕೊಂಡ, ಭಗವಂತನೇ ನನಗೆ ಆನೆ ಬೇಕು ಅಂತ. ಅವಾಗ ಆನೆ ಬೇಕು ಅಂದಾಕ್ಷಣ ಭಗವಂತ ನಗಲಿಕ್ಕೆ ಪ್ರಾರಂಭ ಮಾಡ್ದ. ಏನೋ ಭಕ್ತ, ನಾನು ಆನೆಯನ್ನು ಕೊಟ್ರೆ ಸಾಕುವಂತ ಸಾಮರ್ಥ್ಯ ಇದೆಯೇನೋ ಅಂತ ಕೇಳ್ದ. ಅವಾಗ ಭಕ್ತ ಭಗವಂತನಿಗೆ ಹೇಳ್ದ, ಭಗವಂತನೇ, ನಾನು ಕೇಳುವಂತ ಆನೆ ವರ್ಣದಲ್ಲಿ ಕಪ್ಪು, ಗಾತ್ರದಲ್ಲಿ ದೊಡ್ಡದಿರುವಂತ ಆನೆಯನ್ನ ನಾನು ಕೇಳಿಲ್ಲ. ಮತ್ತೆ ಯಾವ ಆನೆ ಬೇಕು? ನನಗ್ ಬೇಕಾಗಿರುವಂತ ಆನೆ ಅಂದ್ರೆ ಆ ಅಂದ್ರೆ ಆರೋಗ್ಯ, ನೇ ಅಂದ್ರೆ ನೆಮ್ಮದಿ. ದೈಹಿಕವಾಗಿರುವಂತ ಆರೋಗ್ಯವನ್ನು ಕೊಡು, ಮಾನಸಿಕವಾಗಿರುವಂತ ನೆಮ್ಮದಿಯನ್ನು ಕೊಡು ಅಂತ ಕೇಳ್ಕೊಂಡ ಭಗವಂತನಿಗೆ ಭಕ್ತ. ಅದಕ್ಕೋಸ್ಕರವಾಗಿ ಇವತ್ತು ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು 4 ಜನ ಜಗದ್ಗುರುಗಳ ಪಲ್ಲಕ್ಕಿ ಉತ್ಸವ ಮಾಡೋದ್ರ ಮೂಲಕವಾಗಿ ಈ ಊರಿನ ಜನಕ್ಕೆ ದೈಹಿಕವಾಗಿರುವಂತ ಆರೋಗ್ಯ, ಮಾನಸಿಕವಾಗಿರುವಂತ ನೆಮ್ಮದಿಯನ್ನ ಕೊಡುವಂತ ಕೇಳ್ಕೊಳ್ಳಿಕ್ಕೆ ಇಂಥ ಅದ್ಭುತವಾಗಿರುವಂತ ಧಾರ್ಮಿಕವಾಗಿರುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಇಷ್ಟೇ ನಿಮ್ಗೆ ಹೇಳುವಂಥದ್ದು. ಭಕ್ತರು ಪ್ರಭುಕುಮಾರ ಶಿವಾಚಾರ್ಯರಿಗೆ 2 ಹೆಜ್ಜೆ ಸಪೋರ್ಟ್ ಮಾಡಿದ್ರೆ ಅವ್ರು 10 ಹೆಜ್ಜೆ ಮುಂದೆ ಹೋಗ್ತಾರೆ. ಅವರು ಮಾಡುವಂತ ಪ್ರತಿ ಒಂದು ಕಾರ್ಯನೂ ಕೂಡ ಕೋಲಾರದ ಸರ್ವತೋಮುಖ ಅಭಿವೃದ್ಧಿಗೆ. ಈ ಕೋಲಾರದಲ್ಲಿ ಸತ್ಯ, ನ್ಯಾಯ, ಧರ್ಮ ಇವೆಲ್ಲವೂ ಉಳಿಬೇಕು, ಜನ ಸತ್ಪಥದಲ್ಲಿ ಸಾಗಬೇಕು ಅನ್ನುವಂತ ಸದುದ್ದೇಶವನ್ನು ಇಟ್ಕೊಂಡು ನಿಸ್ವಾರ್ಥದಿಂದ ನಿಮ್ಮೂರಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲಾ ರೀತಿಯಾಗಿರುವಂತ ಏನು ಸಹಕಾರವನ್ನು ಕೊಡ್ರಿ ಅಂತ ಪರಮ ಪೂಜ್ಯರ ಮಾರ್ಗದರ್ಶನದಲ್ಲಿ ಈ ಕೋಲಾರ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗ್ಲಿ ಅನ್ನುವಂತ ಆಶಯಗಳನ್ನ ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚು ಮಾತನಾಡಬಹುದಾಗಿತ್ತು. ಇನ್ನು ಬೆಂಗಳೂರಿನ ದೊಡ್ಡ ದೊಡ್ಡ ಕಲಾವಿದರನ್ನ ಕರೆಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಆ ಸಾಂಸ್ಕೃತಿಕವಾಗಿರುವಂತ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ನಾಳೆನೂ ಕೂಡ ನೋಡಿ, ನಿಮ್ಮ ಪರಮ ಪೂಜ್ಯರು ನಾಳೆ ಪರಮ ಪೂಜ್ಯ 4 ಜನ ಜಗದ್ಗುರುಗಳ ಉತ್ಸವ ಜೊತೆಗೆ ಅದ್ಭುತವಾಗಿರುವಂತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ. ಅದರಲ್ಲಿ ಮಹಾನ್ಯ ಅನ್ನುವಂತ ಒಂದು ಸಣ್ಣ ಪುಟ್ಟ ಮಗು ಬರುತ್ತೆ, ಅದ್ಭುತವಾಗಿ ಹಾಡುತ್ತೆ. ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಚಿರಪರಿಚಿತ ಆಗುವಂತ ಏನು ಬಿಗ್ ಬಾಸ್ ಹನುಮಂತ, ಅವನನ್ನು ಹಿಡಿಯೋದೇ ಕಷ್ಟ. ಆದ್ರೆ ನಿಮ್ಮೂರಿನಲ್ಲಿರುವಂತ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರು ಅಂತ ಅದ್ಭುತವಾಗಿರುವಂತ ದೊಡ್ಡ ದೊಡ್ಡ ಕಲಾವಿದರನ್ನ ಕರೆಸಿ ನಮ್ಮೂರಿನ ಜನ ಸಾಂಸ್ಕೃತಿಕವಾಗಿರುವಂತ ಪ್ರಜ್ಞೆಯನ್ನ ನಮ್ಮೂರಿನ ಜನಗಳ ಮನಸ್ಸಿನಲ್ಲಿ ಬಿತ್ತಬೇಕು, ಜನ ಸಂತೋಷವಾಗಿ ಹೋಗ್ಬೇಕು. ನಮ್ಮ ಜನ ಬಂದು 4 ಒಳ್ಳೆ ಧಾರ್ಮಿಕವಾಗಿರುವಂತ ಚಿಂತನೆಯನ್ನ ಕೇಳಿ ನಕ್ಕು ಸಂತೋಷವಾಗಿ ಪ್ರಸಾದವನ್ನು ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಅನ್ನುವಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಅದ್ಭುತವಾಗಿರುವಂತ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ್ದಾರೆ. ನಿಮ್ಮೂರಿನ ಕಾರ್ಯಕ್ರಮ ಪತ್ರಿಕೆ ಹೇಳ್ತದೆ, ಇದು ಒಂದು ದೊಡ್ಡ ಸಂಸ್ಥಾನ ಮಟ್ಟದ ಪತ್ರಿಕೆ ಆಗಿದೆ. ಈ ಕಾರ್ಯಕ್ರಮವನ್ನ ಸರ್ವತೋಮುಖವಾಗಿ ಅದ್ಭುತವಾಗಿರುವಂತ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ಆ ಎಲ್ಲ ಆಯೋಜಿಸಿದ ಕೀರ್ತಿ ಪರಮ ಪೂಜ್ಯರಿಗೆ ಸಲ್ತದೆ. ಜೊತೆಗೆ ನಮ್ಮ ಮುರುಗೇಂದ್ರ ಶ್ರೀಗಳ ಜೊತೆಗೆ ನಾನು ಬೆಂಗಳೂರಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಕಲ್ಲು ದೇಸಾಯಿ ಅವರು ಜೊತೆಗೆ ವಿನೋದ್ ದೇಸಾಯಿ ಅವರ ಏನು ವಿಶೇಷವಾಗಿರುವಂತ ಒಂದು ಹುಮ್ಮಸ್ಸು, ಅವ್ರ ಜೊತೆಗೆ ಸಹಕಾರ, ನಿಜವಾಗ್ಲೂ ಪ್ರಭುಕುಮಾರ ಶಿವಾಚಾರ್ಯರ ಜೊತೆಗೆ ಒಂದು 100 ಜನ ಇಂಥ ವಿಶೇಷವಾಗಿರುವಂತ ಯುವಕರು ಸಿಕ್ಕರೆ ಈ ಊರಿನ ಇತಿಹಾಸವನ್ನ ಮತ್ತೆ ಅದ್ಭುತವಾಗಿ ಕಟ್ಟುವಂತ ಶಕ್ತಿ ಪರಮ ಪೂಜ್ಯರಿಗಿದೆ. ಅಂತ ಕೆಲಸ ಕಾರ್ಯಗಳು ನಿರಂತರವಾಗಿ ಈ ಪುಣ್ಯ ನೆಲದಿಂದ ಸಾಗಲಿ ಅಂತ ಹೇಳ್ತಾ ಸರ್ವರಿಗೂ ಶರಣಾರ್ಥಿ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಕರುಣಿಸಿ ಮಾತನಾಡಿದ ಮಮತಾಮೂರ್ತಿಗಳಾಗಿ ಅಂತಃಕರಣದ ವಾತ್ಸಲ್ಯ ಭರಿತ ನುಡಿಗಳನ್ನಾಡಿರ್ತಕ್ಕಂತಹ
ಪರಮ ಪೂಜ್ಯರಾದ ಗಚ್ಚಿನ ಮಠದ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ಪೂಜ್ಯ ಶಿವಬಸವ ಮಹಾಸ್ವಾಮೀಜಿಯವರಿಗೆ ನಿಮ್ಮ ಅಕ್ಕರಿಯ ಚಪ್ಪಾಳೆಗಳನ್ನ ತಟ್ಟುವುದರೊಂದಿಗೆ ಪರಮ ಪೂಜ್ಯರಿಗೆ ಭಕ್ತಿ ಶರಣಾರ್ಥಿಗಳನ್ನ ಸಲ್ಲಿಸೋಣ. ಇನ್ಮುಂದೆ ಈ ವೇದಿಕೆ ಮೂಲಕ ಪರಮ ಪೂಜ್ಯರಿಗೆ ಕೋಲಾರದ ಪಟ್ಟದೇವರ ಹಿರೇಮಠದಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮ ಜರುಗ್ತಾ ಇದೆ. ಆ ಕಾರ್ಯಕ್ರಮವನ್ನ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ಶತಸ್ಥಲ ಬ್ರಹ್ಮಿ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಪರಮ ಪೂಜ್ಯರ ಪಾದಗಳಲ್ಲಿ